ಒಂಚೂರು ಮೇಡಮ್. ಅಯ್ಯೋ ಬಿತ್ತಪ್ಪ ನನ್ನ ಎಣ್ಣೆ. ಕುಡ್ದು ಸಾಯ್ತೇನೆ ಮೇಡಮ್. ಬಾರೋ ಬಾ. ಸ್ಕಿಟ್ ಸಾಯ್ತೇನೆ ಮೇಡಮ್. ನಿನ್ನ ಅಲ್ಲಿಂದ ಜಂಪ್ ಮಾಡಿಲ್ಲ ಅಂದ್ರೆ ಭಯ ಆಗ್ತಾ ಇದೆ ಮೇಡಮ್. ನಾನ್ ಮಾಡ್ತೀಯಲ್ಲ ಮಗ? ಎಸ್ ಮೇಡಮ್. ನೀನ್ ನಿಜವಾಗಿ ಅಲ್ಲಿಂದ ಇಲ್ಲಿ ಜಂಪ್ ಮಾಡಿದ್ರೆ ಒಂದ್ ಫುಲ್ ಬಾಟ್ಲು ನನ್ ಕಡೆಯಿಂದ ಇದು ತೆಗಿಬೇಕು ಮೇಡಮ್. ಇದು ತೆಗಿಬೇಕು ಮೇಡಮ್. ನನಗೆ ಗೊತ್ತಿಲ್ಲ ನೀನ್ ಯಾವ್ದನ್ ತೆಗಿತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನೀನ್ ಅಲ್ಲಿಂದ ಜಂಪ್ ಮಾಡ್ಬೇಕು. ಒಂದ್ ಫುಲ್ ಬಾಟ್ಲು. ಓಕೆ ಮೇಡಮ್. ಅವಲ್ಲ ಅದ್ರ ಹೆಸರೇ ಬಾಟಲ್ ಯಾವ್ದಂತ ಕೇಳೋ. ಯಾವ್ದಾದ್ರು ಲೋಕಲ್ ಕೊಟ್ರೆ ಮತ್ತೆ ಯಾವ್ದಾದ್ರು ಪಾಯ್ಸನ್ ಬಾಟ್ಲು ಕೊಟ್ಬಿಟ್ಟಿರಿ ಮೇಡಮ್. ನೀನ್ ಯಾವ ಬಾಟ್ಲು ಕೇಳ್ತೀಯೋ ಅದು ಇದು ಬ್ರ್ಯಾಂಡ್. ಓಕೆನಾ? ಆರಿಸ್ರು ಹೇಳು ನಿಮ್ಗೆ ಶೇರ್ ಇದೆ ಅಲ್ಲ. ಅಲ್ಲ ಇವಾಗ ನಿಜವಾಗ್ಲೂ ಸಾಯ್ಬೋದು. ಅಲ್ಲಿಂದ ಹಿಂಗ್ ಜಂಪ್ ಮಾಡ್ಬೇಕು ಮಗ. ಹಿಂಗ್ ಜಂಪ್ ಮಾಡ್ಲೇಬೇಕು. ಫ್ರೀ ಬಾಟಲ್ ನೋಡು, ಡಿಸೈಡ್ ಮಾಡು ಸರ್. ಎಲ್ಲಿಂದ ತಾಳಿ ಸರ್? ಅದೇ ಯಾವತ್ತೋ ಒಂದ್ ದಿವಸ ಯಾವತ್ತೋ ನಡೆದ ಘಟನೆಯನ್ನು ಪದೇ ನೆನಪಿಸುತ್ತಿರುವ ನಮ್ಮ ಪ್ರೀತಿಯ ರಚಿತಾ ಮೇಡಮ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನಿವತ್ತು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಿರ್ಧಾರ ಆಗಿದ್ದೀನಿ. ಏನೋ ಅನಿಲ ಕಮೆಂಟ್ ಆಗ್ತಾ ಇದ್ದೇನೆ. ಮಗ ಆಸೆ ಹುಟ್ಟಿಸಿ ಯಾಮಾರಿಸ್ಬೇಡ. ಕೈಗೆಟ್ಟೊಂದು ಕೆಲಸ ಸಕ್ಸಸ್ ಆಗ್ಲಿ. ಸುಬ್ಲಕ್ಷ್ಮಿನ ಬೇರೆ ಕಮೆಂಟ್ ಆಗ್ತಾವಳೆ. ಮಗ ಹೆಣ ನೋಡಕ್ಕೆ ಸಂಜೆ ಮನೆಗೆ ಬರ್ತಾ ಇದ್ದೀನಿ. ಸತ್ತಿಲ್ಲ ಅಂದ್ರೆ ಒದ್ದು ಸಾಯಿಸ್ತೀನಿ. ನಾನು ಒಂದು ಕ್ಷಣ ಬದುಕಿರಲ್ಲ. ಮೇಡಮ್ ಬಂದ ತಕ್ಷಣ ವಿಡಿಯೋ ಶೂಟ್ ಮಾಡೋದ್ ಬಿಟ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದೀರಲ್ಲ. ನಾನ್ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವ್ನು ನಿಗ್ರಕೊಂಡ್ಬಿಟ್ಟಿರೋನು. ಇವಾಗ ನೋಡ್ ಹೆಂಗ್ ಶಟ್ಕೊಂಡ್ ನಿಂತವನೆ ಅಂತ. ಹೋಗು ಝೂಮ್ ಹಾಕು. ನಮಸ್ಕಾರ, ಬಾರಿ ಓಳು ಟಿವಿಯಿಂದ ಸಪ್ತನಂದೀಶ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವ್ರೇನ್ ಸರ್ ಇವರು? ನಾನು ಸತ್ತೆಲ್ಲ ಆಲ್ರೆಡಿ ಕಾರ್ಯಕ್ರಮ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ವೀಕ್ಷಕರೇ, ಇವತ್ತು ಒಂದು ಲೈವ್ ಆತ್ಮಹತ್ಯೆನ ನಿಮ್ ಕಣ್ ಮುಂದೆ ತರ್ತಾ ಇದ್ದೀನಿ. ಈ ರೋಮಾಂಚನಕಾರಿ ಆತ್ಮಹತ್ಯೆನ ನೀವು ಮನೇಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ನೋಡಬಹುದು. ಇವರ ಆತ್ಮಹತ್ಯೆಯ ಕಾರಣ ಗೊತ್ತಿಲ್ಲ. ಅದೇನೇ ಇರ್ಲಿ, ಅದ್ ನನಗ್ ಬೇಕಾಗಿಲ್ಲ. ನನಗೆ ಆತ್ಮಹತ್ಯೆ ಇಂಪಾರ್ಟೆಂಟ್. ಈ ಆತ್ಮಹತ್ಯೆ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತೀನಿ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಮಲ್ಲಿಕಾ. ಸಾಕ್ ನಿಲ್ಸಮ್ಮ. ಸರ್ ನೀವು ಆತ್ಮಹತ್ಯೆ ಯಾಕೆ ಮಾಡ್ಕೊತಾ ಇದ್ದೀರಾ? ಸಾಯಕ್ಕೆ. ನೋಡಿದ್ರ ವೀಕ್ಷಕರೇ, ಇವರ ಆತ್ಮಹತ್ಯೆಗೆ ಕಾರಣ ಏನಂತ ಗೊತ್ತಾಯ್ತು. ಸಾಯಕ್ಕೆ ಅಂತ ಸ್ವತಃ ಅವ್ರ ಬಾಯಲ್ಲಿ ಅವರೇ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ಮದುವೆ ಆಗಿದ್ದು ಅಕ್ರಮ ಸಂಬಂಧವಿರುವ ಶಂಕೆ ವ್ಯಕ್ತವಾಗಿದೆ. ಮೊದಲು ನಿನ್ನ ಸಾಯಿಸ್ಬೇಕು. ಸಾಯ್ತಾನಂತೆ, ಝೂಮ್ ಹಾಕು. ಹಂಗೆ ಮಾಡಿದ್ದೀನಿ ಮೇಡಮ್. ಯಾಕ್ರಿ ಮೇಲ್ ಹತ್ತಿ ನಿಂತ್ಕೊಂಡಿದ್ದೀರಾ? ಉಪ್ಪಿನಕಾಯಿಗೆ ನುಗ್ಗೆಕಾಯಿ ಕೇಳಕ್ಕೆ. ನಂದೀಶ್ ಅವರು ಸಾಯ್ತಾ ಇದ್ದಾರೆ. ಚಪ್ಪಾಳೆ ತಟ್ಟಿ. ಇವಾಗ ಚಪ್ಪಾಳೆ ತಟ್ಟಿ ಆಮೇಲೆ ನನಗೆ ಚಟ್ಟ ಕಟ್ಟಿ. ಅಯ್ಯಯ್ಯೋ ರೀ, ಮೇಲ್ ಹತ್ಬೇಡಿರಿ, ಇಳಿರಿ. ನಿಮ್ಗೆ ಏನ್ ಬೇಕು ಅದನ್ನ ನಾನು ಕೊಡ್ತೀನಿ. ನನ್ನ ಪ್ರಾಣ ಬೇಕಿದ್ರೆ ಕಿತ್ತು ಕೊಡ್ತೀನಿ. ನಿನ್ನ ಪ್ರಾಣನ ಕಿತ್ತು ಕೊಡೋ ಬದ್ಲಿ ಮೈ ಮೇಲೆ ಹಾಕೊಂಡ್ರೆ ಒಡವೆನ ಕಿತ್ ಕೊಡು. ಮಾರಿ ಸಾಲನಾದ್ರೂ ತೀರಿಸ್ತೀನಿ. ಅದನ್ನ ಮಾತ್ರ ಕೇಳಬೇಡಿ ನೀವು. ಹಂಗಾದ್ರೆ ನಾನು ಸಾಯ್ತೇನೆ. 90 ವರ್ಕ್ ಆಗ್ಬೋದು ಅನ್ಸುತ್ತೆ, ಮಾಡ್ತೀನಿ. ರೀ ಇಲ್ಲಿ ನೋಡಿ. ನೀನು ಮಾಡ್ತೇನೆ ಬಂದೆ. ಸಾಯ್ತಿದ್ದ ಸುಮ್ನೆ ಕೊಡು. ಫಸ್ಟ್ 30, ಆಮೇಲೆ 60, ಮತ್ತೆ 90, ಆಮೇಲೆ ಪಲ್ಟಿ. ಅಯ್ಯೋ ರೀ, ಏನ್ರಿ ನೀವು ಸಾಯ್ತೀರಾ, ಆದ್ರೆ ಇಷ್ಟು ಬೇಗ ಯಾಕೆ ಸಾಯ್ತೀರಾ? ಇನ್ನು ನೀವು ಜೀವನದಲ್ಲಿ ನೋಡ್ಬೇಕಾಗಿ ತುಂಬಾ ಇದೆ. ಒಂದೇ ಒಂದ್ಸಲ ತಮ್ಮ ಮದ್ವೆ ನೆನ್ಪಿಸ್ಕೊಳ್ರಿ.
ಸರಿ, zoom, zoom, zoom. ಹತ್ರ ಇದ್ದೀನಿ ಮೇಡಮ್. ರೀ ಯಾಕ್ರಿ ಮೇಲ್ ಹತ್ಕೊಂಡ್ ನಿಂತ್ಕೊಂಡಿದ್ದೀರಾ ಇಳಿರಿ. ಎಲ್ರಿಗೂ ಮದುವೆ ಅಂದ್ರೆ ನೆನಪಾಗೋದು ಸುಮಧುರವಾದ ನೆನಪುಗಳು. ಆದ್ರೆ ನನಗೆ ನೆನಪಾಗೋದು ಮದುವೆಗೆ ಮಾಡಿದ 6 ಲಕ್ಷ ಸಾಲ. ಅಯ್ಯೋ ನಿನ್ ಸಾಲಕ್ ನನ್ ಸೂಲ ಮುಚ್ಕೊಂಡ್ ಸಾಯ. ಮೇಡಮ್ ನಮಸ್ಕಾರ. ನಾವು ಬಾರಿ ಒಳ್ಳೆ ಟಿವಿಯಿಂದ ಬರ್ತಾ ಇರೋದು. ಒಂದ್ ನಿಮಿಷ. ಓಕೆ ಝೂ ಹಾಕ್ತೀನಿ ಮೇಡಮ್, ಇದು ಇಟ್ಕೊಳ್ಳಿ. ಓಕೆ ನೋಡೋಳು. ಸುಂದರಿ ಸುಂದರಿ ಮೇಘ ಸುಂದರಿ ಸುಂದರಿ ನನಗ್ ಜೂಮ್ ಹಾಕಂದ್ರೆ ನನ್ನ ಮಗನೇ ನನ್ನ ಹೆಂಡತಿ ಜೂಮ್ ಆಗ್ತಾ ಇದೀಯಾ? ಮೇಡಮ್ ಟಿವಿಯಿಂದ ಬಂದಿದೀವಿ, ಸ್ವಲ್ಪ ಎಮೋಷನಲ್. ಇನ್ನೊಂದ್ ಸ್ವಲ್ಪ. ಮೇಡಮ್ ನಿಮ್ ಗಂಡ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಕಾರಣ ಸಾಲ. ನೋಡಿದ್ರ ವೀಕ್ಷಕರೇ, ಈಕೆಯ ಗಂಡನಿಗೆ ಮಾಲಾ ಎನ್ನುವ ಹುಡುಗಿಯ ಜೊತೆ ಅಕ್ರಮ ಸಂಬಂಧವಿದ್ದು. ಮೇಡಮ್ ಅದು ಮಾಲ ಅಲ್ಲ ಸಾಲ. ಸುಮ್ನಿರಿ ಮೇಡಮ್, ಕಂಟೆಂಟ್ ಒಳ್ಳೆ ಇದೆ, ಮಸಾಲೆ ಬೇಕು ಸ್ವಲ್ಪ. ಏನ್ ನಾಟಿಕೋಳಿ ಮಸಾಲೆನಾ? ಅಮ್ಮ ನಿನ್ನ ಹೆಸರೇನಮ್ಮ? ಕ್ಲಿಯೋ ಪಾತ್ರ. ಕ್ಲೀನ್ ಆಗದೆ ಇರೋ ಪಾತ್ರೆ ಇದ್ದಂಗೆ ಇದ್ದಾಳೆ ಅಂತ ಇವಳು ಕ್ಲಿಯೋ ಪಾತ್ರೆ ಅಂತೆ. ನಾನು ಎಷ್ಟು ಅಫಿಷಿಯಲ್ ಇವಳು ಅಷ್ಟೇ ಲೋಕಲ್. ವೀಕ್ಷಕರೇ, ಈತನೊಬ್ಬ ನೀಚ ನಾಲಾಯಕ್. ಇಂತ ಒಬ್ಬ ಗಂಡ ಮಾಲಾ ಎನ್ನುವ ಹುಡುಗಿಯ ಜೊತೆ ಅಕ್ರಮ ಸಂಬಂಧ ಬಿಟ್ಟುಕೊಂಡಿದ್ದು, ಆಕೆ ನನ್ನನ್ನು ಮದುವೆ ಆಗು ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದ ಕಾರಣಕ್ಕೆ ಈತ ಆತ್ಮಹತ್ಯೆಗೆ ಮುಂದಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಮೇಡಮ್ ಆ ಮಾಲಾ ಅನ್ನೋ ಹುಡುಗಿ ಜೊತೆ ನೀವು ಮಾತಾಡಿದ್ದೀರಾ? ಅಯ್ಯೋ ಅದು ಮಾಲ ಅಲ್ಲ. ನೋಡಿದ್ರಾ ವೀಕ್ಷಕರೇ, ಮಾಲಾ ಅನ್ನೋ ಹುಡುಗಿ ಮನೆಗೆ ಬಂದಿದ್ದಂತೆ. ಆವತ್ತು ಅವರಿಬ್ಬರ ನಡುವೆ ಆಗುದನ್ನ ಇವ್ರ ಕೈಲಿ ನೋಡಕ್ಕಾಗ್ದೆ ಗ್ಯಾಸ್ ಸ್ಟವ್ ಮೇಲೆ ಆಕೆ ಕೈಯನ್ನ ಇಟ್ಟುಕೊಂಡು ಕೈ ಸುಟ್ಟುಕೊಂಡ ಘಟನೆ ನಡೆದಿದೆ. ನೋಡೋಣ ಬನ್ನಿ. ಝೂಮ್. ಆಗ್ತಾ ಇದೆ. Okay. ನನ್ನ ಹೆಸರು ಕೇಳಿದ್ರೆ ಕೈದಿಗಳಲ್ಲಿ ನಡ್ಕ ಶುರುವಾಗುತ್ತೆ. ನಾನು ಖಾಕಿ ತೊಟ್ಟು ಫೀಲ್ಡ್ ಗೆಳಿದ್ರೆ ರೌಡಿಗಳೆಲ್ಲ ಖಲಾಸ್. ಯಾಕೆಂದ್ರೆ ನಾನು ವಿಲನ್ ಪೊಲೀಸ್. ಏನಾಯ್ತು, ಏನ್ ವಿಷಯ? ನೋಡಿ, ನಿಮಗೆ ಸ್ಪೀಚ್ ಥೆರಪಿ ಅವಶ್ಯಕತೆ ಇದೆ. ದಿನ ಬರೀ ಹೊಟ್ಟೆಲಿ 1 ಸ್ಪೂನ್ ಜೇನುತುಪ್ಪ ತಕೊಳ್ಳಿ, ನಿಮ್ಮ ಮಾತಲ್ಲಿ ಸ್ಪಷ್ಟತೆ ಬರುತ್ತೆ. ನಿಮ್ಮ ಸ್ಪೀಚ್ಗೆ ಕ್ಲಾರಿಟಿ. ಲೈಮ್ ಲೈಟ್ ಪ್ರೊಡಕ್ಷನ್ ಮಜ್ಜಿಗೆ. ಹಲೋ, ಕೇಳಿಸ್ತಾ ಇದ್ಯಾ? ಆರಾಮ? ನಾನು ಹನಿಮೂನಿ ಊಟಿ ಬಂದಿಲ್ಲ ಕಣೋ, ಸಾಯಕ್ಕೆ ಬಿಲ್ಡಿಂಗ್ ಹತ್ತಿರೋದು. ಸೂಸೈಡು ಕಾನೂನು ಪ್ರಕಾರ ತಪ್ಪು, ಸಾಯ್ಬೇಡ. ಸತ್ತ ಮೇಲೆ ಜೈಲಿಗೆ ಹಾಕಿ ಪರವಾಗಿಲ್ಲ. ವೀಕ್ಷಕರೇ, ಸತ್ಯನಂದೀಶ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಬೆಳ್ಳಿ ಭಾನುಮತಿ ರೈಸ್, ವೆಂಕಟ್ ಮಟನ್ ಮಸಾಲ, ಯೋಗೀಶ್ ಚಿಕನ್ ಟಿಕ್ಕಾ, ಹರೀಶ್ ಆತೆಹುಳ ಔಷಧಿ. ಬಾಬಾ, ನನ್ ಪ್ರೋಗ್ರಾಮ್ ಎಷ್ಟೊಂದ್ ಜನ ಸ್ಪಾನ್ಸರ್ ಸಿಕ್ಕವ್ರೆ ನೋಡಿ. ಯಾರಾದ್ರೂ ಸಾಯ್ತಾರಂದ್ರೆ ಎಷ್ಟು ಜನ ಮುಂದೆ ಬರ್ತಾರೆ ಅಪ್ಪ. ಸಿನಿಮಾದಲ್ಲಿ ಎಲ್ಲ ಮುಗ್ದ ಮೇಲೆ ಬರೋ ಪೊಲೀಸು ಇವತ್ತು ಬೇಗ ಬಂದಿದ್ದಾರೆ. ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ಒಂದೇ ನಿಮಿಷ. ನಾನಿಲ್ಲಿ ಸಾಯ್ತಾ ಇದ್ದೀನಿ, ಇವನು ಸುರಸುಂದ್ರ ಅಂತೆ. ಸರ್ ಹೋದ್ ತಿಂಗಳು ಒಬ್ಳು ಹುಡುಗಿ ಬಾವಿಗೆ ಹಾರ್ದಾಗ ನೀವು ಡೈ ಹೊಡೆದು ಕಾಪಾಡಿದಿರಾ ಅಲ್ಲ? ಹೌದು ಹೌದು, ನನ್ನ ಬಾವಿಗೆ ತಳ್ಳಿದ ನಾಯಿ ನನ್ನ ಮಗನ ಇವತ್ತು ಹುಡುಕ್ತಾನೆ ಇದ್ದೀನಿ. ಹೌದು ಅಂದೆ, ಹೌದು ಅಂದೆ. ಓಕೆ ಓಕೆ, ನಾನು ರೆಡಿ ಆಗ್ತಾ ಇದ್ದೀನಿ. ಕರೆಕ್ಟ್ ಜೂಮ್ ಹಾಕಿ ಟಿವಿ ಅವ್ರೆ. ಆಗ್ತಾ ಇದ್ದೀನಿ ಮೇಡಮ್. ಹಾಕಿ ಹಾಕಿ, ನಾನು ಕೋಟ್ ಹಾಕ್ತಾ ಇದ್ದೀನಿ, ನೀನು ಜೂಮ್ ಹಾಕು. ಸಾಯುವಾಗ ಹಿಂಗೆ ಸಾಯ್ಬಾರ್ದಂತೆ. ನೀನ್ ಆಫೀಸಿಗೆ ರೆಡಿ ಆಗ್ತಾ ಇದ್ಯಾ? ಇಲ್ಲ ಸರ್, ಮೇಲಕ್ಕೆ ಹೋಗ್ತಾ ಇದ್ದೀನಿ. ನಾನು ಸತ್ತಾಗ ನನ್ನ ಹಣ ಫ್ರೆಶ್ ಆಗಿರ್ಬೇಕು. ಆತ್ಮವಿಶ್ವಾಸ ಇರೋರು ಯಾರು ಸಾಯಲ್ಲ. ನೋಡು, ಆ ದೇವ್ರನ್ನ ನಂಬವನ್ ಯಾವತ್ತೂ ಕೈ ಬಿಡಲ್ಲ. ನಾನು ಯಾರಿಗೂ ನಂಬಲ್ಲ ಸರ್, ನಾ ಸಾಯ್ತೀನಿ ಅಷ್ಟೇ. ನೀನು ಸೂಸೈಡ್ ಮಾಡ್ಕೋಬೇಕಾದವನಲ್ಲ, ಮತ್ತೆ ಹೊಡೆದು ಸಾಯಿಸ್ಬೇಕಾದವನು. ನೋಡು, ಅಲ್ಲಿ ನೋಡು,
ಭೂಮಿ ನೋಡು ಎಷ್ಟು ಸುಂದರವಾಗಿದೆ ನೋಡು. ರಚ್ಚು ಮೇಡಮ್ ನೋಡು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಪ್ರತಿ ವಾರ ಅವರೊಂದು ಸಿನಿಮಾ ರಿಲೀಸ್ ಆಗುತ್ತೆ. ಗುರು ಸಾರ್ ನೋಡು 100 ಸಿನಿಮಾ ಮ್ಯೂಸಿಕ್ ಕಂಪ್ಲೀಟ್ ಮಾಡಿ ಆರಾಮಾಗಿ ಮಜಾ ಭಾರತದಲ್ಲಿ ನಗ್ತಾ ಕೂತಿದ್ದಾರೆ. ನಮ್ಮ ಹುಡುಗರು ನೋಡು 230 ಎಪಿಸೋಡ್ ಮಾಡಿ ಇಡೀ ಕರ್ನಾಟಕ ಜನತೆನ ನಗ್ಸಿದ್ದಾರೆ. ಇದನ್ನೆಲ್ಲ ಕೇಳಿದ್ಮೇಲೆ ನಿನ್ಗೆ ಸಾಯ್ಬೇಕು ಅಂತ ಅನ್ಸುತ್ತಾ? ಸರ್, ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ. ವಾಟರ್ ಬಿಸ್ನೆಸ್ ಮಾಡಿದೆ, ಕೊಚ್ಕೊಂಡು ಹೋಯ್ತು. ಬಟ್ಟೆ ಬಿಸ್ನೆಸ್ ಮಾಡಿದೆ, ಹರ್ಕೊಂಡು ಹೋಯ್ತು. ಚಪ್ಪಲಿ ಬಿಸ್ನೆಸ್ ಮಾಡಿದೆ, ಕಿತ್ಕೊಂಡು ಹೋಯ್ತು. ಹೋಟೆಲ್ ಬಿಸ್ನೆಸ್ ಮಾಡಿದೆ, ಹೊಳಸ್ಕೊಂಡು ಹೋಯ್ತು. ಉಪ್ಪು ಮಾರಕ್ ಹೋದ್ರೆ ಮಳೆ ಬರುತ್ತೆ, ಹಿಟ್ಟು ಮಾರಕ್ ಹೋದ್ರೆ ಗಾಳಿ ಬರುತ್ತೆ ಸರ್. ಅಯ್ಯೋ ಸರ್, ಅಯ್ಯೋ ಪಾಪ, ನನ್ನ ಪರಿಸ್ಥಿತಿ ಕೇಳಿ ಇವರೇ ಸತ್ತೋಗ್ಬಿಟ್ರೋ ಏನೋ. ಸರ್ ಸರ್, ನಾನ್ ಸತ್ತಿಲ್ಲ ಕಣ್ರಿ, ಬದುಕಿದ್ದೀನಿ. ನನ್ನ ಎದೆ ಮೇಲೆ ಕೈ ಇಟ್ಟು ನೋಡು, ಸೌಂಡ್ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ಅದು ನಿನಗೋಸ್ಕರನೇ ಬಡಿತಾ ಇರೋದು. ಅದನ್ನ ನಿಲ್ಲಿಸ್ಬೇಡ. ಈ ರೀತಿ ಕೆಟ್ಟದಾಗ ಬದುಕಕ್ಕಿಂತ ಸಾಯಿದ ಮೇಲು ಸರ್. ಸಾಯಕ್ ಧೈರ್ಯ ಇರೋನ್ಗೆ ಪ್ರಾಬ್ಲಮ್ ಹೆದರ್ತೀಯ? ಎಡು ಬಿದ್ವಿ ಅಂತ ನಡೆಯೋದನ್ನ ಬಿಡಬಾರ್ದು. ಎದ್ದು ಹೋಗ್ತಾ ಇರ್ಬೇಕು. ರೋಜು ಮುಳ್ಳಿನ ಜೊತೆನೆ ಸಿಗೋದು. ಎಂತ ಗಾಯ ಆದ್ರೂ ಟೈಮ್ ವಾಸಿ ಮಾಡುತ್ತೆ. ನೀನ್ ಟೈಮ್ ಕೊಡ್ಬೇಕಷ್ಟೇ. ನೋಡು, ಕತ್ಲಾದ್ಮೇಲೆನೆ ನಕ್ಷತ್ರಗಳು ಕಾಣಿಸೋದು. ಅರ್ಥ ಮಾಡ್ಕೊ. ಇಷ್ಟು ದೂರನೇ ಬಂದಿದ್ದೀಯಾ, ಡೋಂಟ್ ಗೋವೆ. ಬಾಗಿಲೆಯ ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನಾಣೆ ನನ್ನ ಮಾತು ಸುಳ್ಳಲ್ಲ. ಅವನಂತೂ ಸತ್ತಿಲ್ಲ, ನನಗ್ ಕಂಟೆಂಟ್ ಮಿಸ್ ಆಗುತ್ತೆ. ಸರ್, ನೀವೇ ಸತ್ತೋಗ್ಬಿಡಿ. ಈ ಒಂದು ರಾದಂತ ಹೇಗೆ ಅನಿಸ್ತು ನಮ್ಮ ಜಜಸ್ ಕೇಳೋಣ. ಗುರು ಸರ್. ನಂದೀಶ್, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ನಿಂದು. ಹಾ ಸರ್. ಇದು ಆಕ್ಚುಲಿ ನನಗೆ ಶೋಲಿ ಚಿತ್ರದಲ್ಲಿ ಧರ್ಮೇಂದ್ರ ನೆನಪಾಯ್ತು. ತುಂಬಾ ನ್ಯಾಚುರಲ್ ಆಗಿದೆ ಇದು. ಯಾವ್ದು ನಮ್ದು ನ್ಯೂಸ್ ಚಾನೆಲ್. ಡೆಫಿನೆಟ್ ಆಗಿ ಈಗ ಹೆಂಗಾಗಿದೆ ಅಂದ್ರೆ, ಅವನ ಸಾಯ್ತಾ ಇದ್ರೆ ಮೊಬೈಲ್ ಇಟ್ಕೊಳ್ಳೋರ ಜಾಸ್ತಿ ಇದೆ. ನಾನು ಸುಸೈಡ್ ಮಾಡ್ಕೋತೀನಿ ಹೇಳಿದ್ರೆ ಒಂದು 10 ಚಾನಲ್ಗಳು ಬರ್ತವೆ. ಅವ್ನು ಯಾವ್ದು ನಾನು ಗಿಡ ನೆಡ್ತೀನಿ, ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ತೀನಿ, ಡೆಫಿನೆಟ್ ಆಗಿ ಬರಲ್ಲ. ಸೊ ಇವನ್ ಎಲ್ಲ ಅವರನ್ನು ದೂರಿ ಪ್ರಯೋಜನ ಇಲ್ಲ. TRP ಜನರು ಅದನ್ನ ಇಷ್ಟಪಡ್ತಾರೆ ನೋಡಕ್ಕೆ. ಅದು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು. ಇಟ್ಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿತ್ತು. ಒಂದ್ ಕಡೆಯಲ್ಲಿ ಹೆಂಡತಿ ಟ್ರೈಂಗ್ ಟು ಲೀವ್ ಹೆಮ್, ಈ ಕಡೆಯಿಂದ ಇನ್ಸ್ಪೆಕ್ಟರ್ ಬಂದು, ಇಟ್ ವಾಸ್ ಅ ನೈಸ್ ಪ್ಲಾಟ್. ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ರಚಿತಾ. ಪರ್ಫಾರ್ಮೆನ್ಸ್ ವೈಸ್ ಎಲ್ಲರೂ ಚೆನ್ನಾಗಿತ್ತು. ಅಂಡ್ ನನಗೆ ರಜನಿಕಾಂತ್ ಬಂದಾಗ ಸ್ವಲ್ಪ ಇಂಟ್ರೆಸ್ಟ್ ಅನಿಸ್ತು ನನಗೆ. ಅಂಡ್ ಶ್ರೀಹರಿ ಮತ್ತೆ ವರಾದು ಅವರಿಬ್ರು ಆ ಒಂದು ಝೂಮ್ ಹಾಕು ಅಂದ ತಕ್ಷಣ ಹೋಗಿ ಡ್ಯಾನ್ಸ್ ಮಾಡಿದ್ರು. ದಟ್ ವಾಸ್ ವೆರಿ ನೈಸ್. ಅಂಡ್ ಬರೆಯುವಳು ಅದನ್ನ ಹೇಳೋ ಸ್ಟೈಲ್ ಇಷ್ಟ ಆಯ್ತು ನನಗೆ. ಮಲ್ಲಿಕಾ, ಓವರ್ ಆಲ್ ತುಂಬಾನೇ ಮಜಾ ಆಯ್ತು. ಥ್ಯಾಂಕ್ ಯು. ಬಟ್ ನೀನ್ ಸತ್ತಿಲ್ಲ ಅನ್ನೋದೇ ನನಗೆ ಬೇಜಾರು. ಸುಮನ್ ನಗರ್ಕರ್ ಅವರೇ. ತುಂಬಾ ಚೆನ್ನಾಗಿದೆ. ಅಂಡ್ ಗುರು ಅವ್ರು ಹೇಳ್ದ ಹಾಗೆ ಒಂಥರ ಸೀರಿಯಸ್ ವಿಷಯನ ನೀವು ಒಂದು ತಮಾಷೆಯ ಒಂದು ಪರದೆನ ಹಾಕಿ ಹೇಳಕ್ ಹೋಗಿದ್ರೆ. ಯಾಕೆಂದ್ರೆ ಇವತ್ತು ಅವ್ರು ಹೇಳ್ತಿರಲ್ಲ ಹಾಗೆ ಎಲ್ಲಾವುದು ಇವಾಗ ಬ್ರೇಕಿಂಗ್ ನ್ಯೂಸ್ ಅಷ್ಟೇನೆ. ಸೊ ಎಂಥ ಸಾವುಗೂ ಕೂಡ ಯಾರೋ ಕಾಯ್ತಾ ಇರ್ತಾರೆ, ಅದನ್ನ ಬ್ರೇಕಿಂಗ್ ನ್ಯೂಸ್ ತರ ತೋರಿಸ್ಬಿಡೋಣ ಅಂತ. ಸೊ ಆಕ್ಟಿಂಗ್ ಎಲ್ಲ ಸೂಪರ್ ಆಗಿತ್ತು. ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಮನೆಗೆ ಓಡೋಗಿ ನಾಳೆ ಮತ್ತೆ ನಿಮ್ಮ ಮನೆಗೆ ಓಡ್ ಬರ್ತೀವಿ. ಅಲ್ಲಿವರೆಗೂ ನಿಮ್ಮ ಕನಸು ಮನಸ್ಸಲ್ಲಿ ಮಜಾ ಭಾರತವನ್ನೇ ಕನ್ವರ್ಸ್ತಾ ಇರಿ. ಚಾಚಾ, ಬಾಯ್, ಟೇಕ್ ಕೇರ್, ಶಿವರಾತ್ರಿ, ಲವ್ ಯು, ಥ್ಯಾಂಕ್ ಯು.